ಸ್ನೇಹಿತರೆ ನಮಸ್ತೆ. ನಿಮ್ಮೆಲ್ಲರಿಗೂ ಶುಭ ದಿನ. ದಿನಾಂಕ 6/9/2024 ಮಾನ್ಯ ಶ್ರೀಯುತ ಶ್ರೀಮತಿ ಡಾಕ್ಟರ್ ಶಾಲಿನಿ ರಜನೀಶ್, ಕರ್ನಾಟಕದ ಮುಖ್ಯ ಕಾರ್ಯದರ್ಶಿಗಳು, ವಿಧಾನಸೌಧ, ಇವರು ಒಂದು ಸುತ್ತೋಲೆನ ಹೊರಡಿಸಿದ್ದಾರೆ. ಎಂಥ ಸುತ್ತೋಲೆ ಹೊರಡಿಸಿದ್ದಾರೆ ಅಂದರೆ, ಇವರೇ ಸುತ್ತೋಲೆನ ಹೊರಡಿಸಿ ಇವರೇ ಅನುಸರಿಸೋದಿಲ್ಲ. ಇವರ ಸುತ್ತೋಲೆನೇ ಹೊರಡಿಸಿ ಇವರೇ ಅನುಸರಿಸಬೇಕು. ಫಸ್ಟ್ ಆಫ್ ಆಲ್ ನಾನು ಸಂಕ್ಷಿಪ್ತವಾಗಿ ಸಣ್ಣದಾಗಿ ಹೇಳ್ಬಿಡ್ತೀನಿ. ನಾನು ಕಮೆಂಟ್ಸ್ ಬಾಕ್ಸಲ್ಲಿ ಹಾಕ್ತೀನಿ, ಓದ್ಕೊಳ್ಳಿ. ಈ ಹಿನ್ನೆಲೆಯಲ್ಲಿ ಇನ್ನು ಮುಂದೆ ಎಲ್ಲ ಸರ್ಕಾರದ ಅಪಾರ ಮುಖ್ಯ ಕಾರ್ಯದರ್ಶಿಗಳು, ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಇತರ ಅಧಿಕಾರಿಗಳು ಪ್ರತಿದಿನ ಸಾರ್ವಜನಿಕ ರಜೆ ಹೊರತುಪಡಿಸಿ ಮಧ್ಯಾಹ್ನ 3:30 ಗಂಟೆಯಿಂದ 5 ಗಂಟೆಯವರೆಗೆ ಯಾವುದೇ ಸಭೆಗಳನ್ನು ನಿಗದಿಪಡಿಸದೆ ಅನಿವಾರ್ಯ ಸಂದರ್ಭಗಳನ್ನು ಹೊರತುಪಡಿಸಿ ಸಾರ್ವಜನಿಕರನ್ನು ಭೇಟಿ ಮಾಡುವುದು ಹಾಗೂ ಅವರ ಕುಂದುಕೊರತೆಗಳನ್ನು ಜನಸ್ಪಂದನ ತಂತ್ರಾಂಶದಲ್ಲಿ ದಾಖಲಿಸಿ ಹಾಗೂ ನಿವಾರಿಸಲು ಕ್ರಮ ಕೈಗೊಳ್ಳುವಂತೆ ಸೂಚಿಸಿದೆ. ಸಂದರ್ಶಕರ ಸಮಯದಲ್ಲಿ ಯಾವುದೇ ತುರ್ತು ಸಭೆಯ ಸಂದರ್ಭ ಒದಗಿದ್ದಲ್ಲಿ ತಮ್ಮ ಕಚೇರಿಯ ಅಧಿಕೃತ ವ್ಯಕ್ತಿ ಸಂದರ್ಶಕರೊಂದಿಗೆ ಸಂವಹನ ನಡೆಸಿ ನಂತರ ಮೇಲಾಧಿಕಾರಿಗಳ ಗಮನಕ್ಕೆ ತರುವುದು ಒಟ್ಟಾರೆ ಸಾರ್ವಜನಿಕರ ಅಹವಾಲುಗಳನ್ನು ಸ್ಥಳೀಯವಾಗಿ ಹಾಗೂ ತುರ್ತಾಗಿ ನಿವಾರಿಸುವುದು ಈ ಸುತ್ತೋಲೆಯ ಮೂಲ ಉದ್ದೇಶವಾಗಿದೆ. ನಾನು ಹೇಳ್ತಾ ಇಲ್ಲ, ಮಾನ್ಯ ಶ್ರೀಯುತ ಡಾಕ್ಟರ್ ಶಾಲಿನಿ ರಜನೀಶ್ ಮೇಡಮ್ ಹೇಳ್ತಾ ಇರೋದು. ಈಗ ಇದನ್ನು ಇವರು ಏನು ಮಾಡಬೇಕು? ಇವರೇ ಮಾಡಬೇಕಲ್ವಾ? ಈಗ ಯಾರು ಮಾಡಬೇಕು? ಇವರೇ ಮಾಡಬೇಕು. ಇವರೇ ಅನುಸರಿಸಲಿಲ್ಲ ಅಂದರೆ ಮತ್ತೆ ಇನ್ಯಾರು ಅನುಸರಿಸಬೇಕು? ನೋಡಿ, 31ನೇ ತಾರೀಕು ಅಕ್ಟೋಬರ್ ತಿಂಗಳು 4/17ಕ್ಕೆ ನಾನು BMTC ವ್ಯವಸ್ಥಾಪಕ ನಿರ್ದೇಶಕರು ಇವ್ರ ಹತ್ರ ಭೇಟಿ ಮಾಡೋಕ್ಕೆ ಹೋಗಿದ್ದೆ. ನಾನು 3:15 ಹೋಗಿದ್ದೀನಿ. ಸರಿಯಾಗಿ ಸಮಯಕ್ಕೆ ನಾನು ಹೋಗೋದು, ಯಾಕಂದರೆ ನಾವು ಕೂಡ ಕಾನೂನನ್ನ ಅನುಸರಿಸಬೇಕು. ನಾನು ಸಾಮಾನ್ಯ ಸಾಮಾಜಿಕ ಹೋರಾಟಗಾರ, ವಿಶೇಷ ಚೇತನರಿಗೆ ಹೋದಾಗ 4:17 ತನಕ ನಾನು ಕೂತ್ಕೊಂಡಿರ್ತೀನಿ ಅಲ್ಲಿ, ಇವ್ರನ್ನ ಕಾಯ್ಕೊಂಡು. ಇವ್ರು ಹೇಳ್ತಾರೆ ಮೀಟಿಂಗ್ ಹೋಗಿದ್ದಾರೆ. ಹಂಗಂದ್ರೆ ಸುತ್ತೋಲೆನ ಉಲ್ಲಂಘನೆ ಮಾಡ್ತಾ ಇರೋದು ನಿಮ್ಮ ಅಧಿಕಾರಿಗಳು. ಆಮೇಲೆ ಡಾಕ್ಟರ್ ಶಾಲಿನಿ ರಜನೀಶ್ ಮೇಡಮ್ ಅವರು IAS ಆಫೀಸರು, ಶಿವಕುಮಾರ್ KB ಅವರು ಕೂಡ IAS. ಮತ್ತು IAS ಮಾತುಗಳನ್ನೇ ಕೇಳೋದಿಲ್ಲ. ಅಂದರೆ ಮೊಟ್ಟ ಮೊದಲು ಸುತ್ತೋಲೆ ಹೊರಡಿಸ್ಬೇಕಾದ್ರೆ ಯೋಚನೆ ಮಾಡಬೇಕು. ಮಾನ್ಯ ಶ್ರೀಯುತ ಡಾಕ್ಟರ್ ಶಾಲಿನಿ ರಜನೀಶ್ ಮೇಡಮ್ ಪ್ರತಿಯೊಬ್ಬರಿಗೂ ಕಳಿಸಿರ್ಬೇಕು. ಇದನ್ನ ಉಲ್ಲಂಘನೆ ಮಾಡಿದ್ದಲ್ಲಿ, ಈ ಸುತ್ತೋಲೆನ ಉಲ್ಲಂಘನೆ ಮಾಡಿದಲ್ಲಿ ಇಷ್ಟು ಒಂದು 3 ತಿಂಗಳು ಸಸ್ಪೆಂಡ್ ಮಾಡ್ತೀನಿ, ಅಂತ ನೀವು ಒಂದು ಸುತ್ತೋಲೆನ ಓಡಿಸ್ಬೇಕು ಮೇಡಮ್. ಸರಿಯಾಗಿ ಓಡಿಸ್ಬೇಕು. ಇಲ್ಲಿ ನೀವೆಲ್ಲ ಸುತ್ತೋಲೆನ ನೀವೇ ಹಾಕ್ಬಿಟ್ಟು ವಿಧಾನಸೌಧ 3ನೇ ಫ್ಲೋರಲ್ಲಿ ಅಲ್ಲಿ ನೀವೇ ಇರೋದಿಲ್ಲ 3:15ಗೆ. ಏನರ್ಥ? ನೀವೇ ಸುತ್ತೋಲೆ ಓಡಿಸ್ಬಿಟ್ಟು ನೀವೇ 3:15ಗೆ ಅಲ್ಲಿ ಇಲ್ಲ, ಸಾರ್ವಜನಿಕರನ್ನ ಭೇಟಿ ಮಾಡೋಕ್ಕೆ ನೀವೇ ಇಲ್ಲ ಅಂತ ಹೇಳಿದ್ಮೇಲೆ ಇನ್ನು ಬೇರೆ ಎಲ್ಲ ಇಲಾಖೆ ಹೇಗೆ ಸರಿಯಾಗುತ್ತೆ? ಇದು ನನ್ನ ಪ್ರಶ್ನೆ. ನಾನು ಎಷ್ಟು ಸರಿ ಬಂದಿದ್ದೀನಿ ಮೇಡಮ್ ಮೀಟಿಂಗ್ ಹೋಗಿದ್ರೆ ಇದೇ ಕತೆಗಳು ಹೇಳ್ಕೊಂಡು ಬರ್ತಾ ಇರ್ತಾರೆ. ಮಧ್ಯಾಹ್ನ 3 ಗಂಟೆ ಮೇಲೆ ನಾನು ಒಳಗಡೆ ಬರೋದು. ನೀವೇ ವಿಶೇಷ ಚೇತನಾದ ನನಗೆ ಸಿಕ್ಕಲಿಲ್ಲ ಅಂದರೆ ಇನ್ನು ಹೇಗೆ ಸಾಧ್ಯ? ಸಾಮಾಜಿಕ ಹೋರಾಟಗಾರರಿಗೆ ಸಿಗೋದಿಲ್ಲ ನೀವು, ಮತ್ತೆ ಇದ್ರ ಬಗ್ಗೆ ನಿಮ್ಮ ಮೇಲೆ ಏನು ಕ್ರಮ ವಹಿಸ್ಬೋದು? ಆಮೇಲೆ ಸುತ್ತೋಲೆಯಲ್ಲಿ ಕ್ರಮ ಗೌರವಾನ್ವಿತ ಮಾನ್ಯ ರಾಜ್ಯಪಾಲರು ವಹಿಸಬೇಕು. ಸುತ್ತೋಲೆ ನೀವು ಹೊರಡಿಸಿದ್ದೀರಿ, ಮಾನ್ಯ ಮುಖ್ಯಮಂತ್ರಿಗಳ ಆದೇಶಾನುಸಾರ ಅಂತ ಹೊರಡಿಸಿಲ್ಲ, ಮಾನ್ಯ ಮುಖ್ಯಮಂತ್ರಿಗಳ ಆದೇಶಾನುಸಾರ ಅಂತ ಹೊರಡಿಸಿಲ್ಲ, ಮಾನ್ಯ ಗೌರವಾನ್ವಿತ ಮಾನ್ಯ ರಾಜ್ಯಪಾಲರ ಆದೇಶಾನುಸಾರ ಅಂತಲೂ ಹೊರಡಿಸಿಲ್ಲ. ನೀವು ಯಾರು ನೀವೇ ಹೊರಡಿಸ್ಬಿಟ್ಟು ನೋಡಿ, ನೀವೇ ಹೊಡೆದ್ಬಿಟ್ಟು ಪ್ರಿಂಟ್ ಮಾಡಿಬಿಟ್ಟು ಈಗ ನೀವುಗಳೇ ಇಲ್ಲ ಅಂದರೆ ನಾವು ಯಾರ ಹತ್ರ ಹೋಗಬೇಕು?
ಇದು ಎಲ್ಲ ಕರ್ನಾಟಕದಲ್ಲಿರುವ ವಿಶೇಷಚೇತನರ ಪರವಾಗಿ ನಾನು ಮಾತಾಡ್ತಿದ್ದೀನಿ, ಈ ವಿಡಿಯೋ ಚಿತ್ರೀಕರಣದಲ್ಲಿ ಮಾತಾಡ್ತಿದ್ದೀನಿ. ಅದರಿಂದ ಪ್ರತಿಯೊಬ್ಬರು ಪ್ರಶ್ನೆ ಮಾಡೋಣ, ಪ್ರತಿಯೊಬ್ಬರು ಪ್ರಶ್ನೆ ಮಾಡಿ ನಾನೀಗ ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಿರ್ತೀನಿ. ನಿಮ್ಗೆ ಯಾರಾದರೂ ವಿಶೇಷ ಚೇತನರಿಗೆ ಈ ಸುತ್ತೋಲೆ ಬೇಕಾದರೆ ನನ್ನ ಕೇಳಿ, ನಾನು ನಿಮಗೆ ಕಳಿಸ್ಕೊಡ್ತೀನಿ. ಧನ್ಯವಾದ, ಶುಭ ದಿನ.